ವರಮಹಾಲಕ್ಷ್ಮಿಗೆ ಮುಖವಾಡನ ಸಿಂಪಲ್ ಆಗಿ ನೋಡಿ ನಾನು ಯಾವ ಥರ ರೆಡಿ ಮಾಡ್ತಿದ್ದೀನಿ ಅಂತ. ಇದೇನಿಲ್ಲ, ಒಂದು 20-25 ರುಪೀಸ್ ಕಾಜಲ್ ತೊಗೊಂಡು ಬಂದಿದ್ದೀನಿ. ಯಾವುದೇ ರೀತಿ ಬ್ಲ್ಯಾಕ್ ಪೇಂಟ್ ಅಲ್ಲ ಇದು. ಕಾಜಲಲ್ಲೇನೆ ನಾನು ಐಬ್ರೋಸ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ಸಿ ಹೌ ಎಲಿಗೆಂಟ್ ಇಟ್ ವಿಲ್ ಲುಕ್. ಲಕ್ಷ್ಮಿ ಬಂದು ಬೆಳ್ಳಿ ಮುಖವಾಡ ಆಗಿರತ್ತೆ. ಸೊ ಈ ಮುಖವಾಡದಲ್ಲಿ ಆಲ್ರೆಡಿ ಅವರು ಕಾರ್ವಿಂಗ್ಸ್ ಅನ್ನೋದು ಕೊಟ್ಟಿದಾರಲ್ವಾ, ಅದ್ರ ಮೇಲೆನೆ ನಾನು ಔಟರ್ ಲೈನ್ಸ್ ನ ಮಾಡ್ಕೊಳ್ತಾ ಇದ್ದೀನಿ. ಐ ಲ್ಯಾಶಸ್ ನ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನೋಡಿ ನಾನು ಫಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ. ಸೂಪರ್ ಆಗಿ ಕಾಣುತ್ತೆ, ನೀವು ಟ್ರೈ ಮಾಡಿ. ನನ್ನ ಹತ್ರ ಸ್ಟೋನ್ ಐಸ್ ಕೂಡ ಇತ್ತು, ಬಟ್ ಈ ಸಲ ನಾನು ಈ ತರ ಲೈಕ್ ಐಲೈನರ್ ಅಲ್ಲಿ ಮಾಡ್ಕೊಂಡಿರೋದ್ರಿಂದ ನನಗೆ ಯಾಕೋ ಆ ಸ್ಟೋನ್ ನ ಹಾಕ್ಬೇಕು ಅಂತ ಮನ್ಸೇ ಬರಲಿಲ್ಲ. ಹಿಂಗೇನೆ ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣ್ತಾ ಇದೆ ಅನ್ನೋ ತರ ಅನ್ನಿಸ್ತು. ಸೊ ಹಣೆಗೆ ಬೊಟ್ಟು ನೋಡಿ ಸ್ಟೋನ್ ಇದ್ದಿದ್ರಿಂದ ಅದನ್ನೇ ಇಟ್ಟು ಪ್ಲೇಸ್ ಮಾಡಿದೆ. ನಿಮ್ಮ ಹತ್ರ ಇಲ್ದಿರೋರು ಈ ಥರ ಸ್ಟಿಕ್ಕರ್ ಕೂಡ ಇಟ್ಟು ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಲಿಪ್ಸ್ಟಿಕ್ ಕೂಡ ನಾನು ಹೊಸದು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಲಕ್ಷ್ಮಿಗೆ ಹಾಕಿ ಆಮೇಲೆ ನಾನು ಯೂಸ್ ಮಾಡೋದು. ಸೊ ನೀವು ಯಾವುದೇ ರೀತಿ ಯಾವುದಾದ್ರೂ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಹೊಸದು ತೊಗೊಬಂದು ಲಕ್ಷ್ಮಿಗೆ ಹಾಕಿ ಟೂತ್ ಪಿಕ್ಕಿಂದ ಏನಾದರೂ ಎಕ್ಸ್ಟ್ರಾ ಕರೆಕ್ಷನ್ಸ್ ನೀವು ಮಾಡ್ಕೋಬೋದು. ಬನ್ನಿ ಹಾಗಿದ್ರೆ ದೃಷ್ಟಿ ಬೊಟ್ಟಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೃಷ್ಟಿ ಬೊಟ್ಟು. ಮಿಸ್ ಮಾಡ್ದಲೇ ಲಕ್ಷ್ಮಿಗೆ ದೃಷ್ಟಿ ಬೊಟ್ಟು ಅಂತೂ ಇಡಿ. ಡಿಫ್ರೆಂಟ್ ಆಗಿರಲಿ ಅಂತ ನಾನು ಈ ಥರ ಒಂದು ಸ್ವಲ್ಪ ಚಿನ್ನ ಹತ್ರ ಕೂಡ ಚುಕ್ಕಿ ಎಲ್ಲ ಇಟ್ಟಿದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಜನ ಕಾಂಪ್ಲಿಮೆಂಟ್ ಮಾಡಿದ್ರು. ಯಾವುದೇ ರೀತಿ ಸ್ಟೋನ್ ಐಟಮ್ಸ್ನ ನೀವು ಫಿಕ್ಸ್ ಮಾಡ್ತೀರಾ ಅಂತಂದರೆ ಲಕ್ಷ್ಮಿ ಮುಖವಾಡಗೆ ಈ ಥರ ಒಂದು ಟ್ರಾನ್ಸ್ಪರೆಂಟ್ ಗ್ಲೂ ಅಂತ ಬರುತ್ತೆ. ಅದು ಕಾಣೋದಿಲ್ಲ ಆ್ಯಕ್ಚುಲಿ. ಸೊ ನೋಡಿ ಇದೇನೆ ಅದು. ಸೊ ನೀವು ಇದನ್ನು ಕೂಡ ಟ್ರೈ ಮಾಡಿ. ಇದರಲ್ಲೂ ಸ್ಟೋನ್ಸ್ ಎಲ್ಲ ತುಂಬ ಚೆನ್ನಾಗಿ ಅಂಟುತ್ತೆ. ಇದಿಲ್ಲ ಅಂದರೆ I'll show you one more option. ಅದಿಲ್ಲ ಅಂತಂದರೆ ಸೊ ಆ ಗ್ಲೂ ಕೂಡ ತುಂಬ ಚೆನ್ನಾಗಿ ಇನ್ನೂ ಎಫೆಕ್ಟಿವ್ ಆಗಿ ಅಂಟುತ್ತೆ. ನಾನು ಈ ಥರ ಸ್ಟೋನ್ಸ್ ಎಲ್ಲ ಮಲ್ಲೇಶ್ವರಮಲ್ಲಿ ಪರ್ಚೇಸ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿ. ಸೊ ಈ ಥರ ನನಗೆ ಆ್ಯಕ್ಚುಲಿ ಐಬ್ರೋಸ್ ಪಕ್ಕದಲ್ಲೂ ಒಂದು ಚುಕ್ಕಿ ಇಡಬೇಕು ಅಂತ ಅನ್ನಿಸ್ತು. ಅದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೀವು ಟ್ರೈ ಮಾಡಿ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಎವ್ರಿ ಇಯರ್ ನಾವು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ನಾನು ಹೇಳಿದ್ನಲ್ಲ ಇನ್ನೊಂದು ಥರ ಗ್ಲೂ ಬರುತ್ತೆ ಅಂತ, ಇದೇ ಅದು ಸ್ಟಿಕ್ ಆನ್ ಅಂತ ಏನೋ ಬರುತ್ತೆ. ಅದು ನಾನು ರ್ಯಾಪರ್ ತೋರಿಸ್ತೀನಿ ನಿಮಗೆ. ಅದನ್ನು ಯೂಸ್ ಮಾಡಿ ನಾನು ಹೆವಿ ಆಗಿದೆ ನನ್ನ ಹತ್ರ ಇರೋ ಕಿರೀಟ ಬಂದುಬಿಟ್ಟು ಆ ಕಿರೀಟನ ನಾನು ಈ ಥರ ಫಿಕ್ಸ್ ಮಾಡೋದಕ್ಕೆ ಫಸ್ಟು ಬಾಲ್ಸ್ ಮಾಡಿಕೊಂಡು ಅದ್ರ ಸಹಾಯದಿಂದ ನಾನೇನು ಮಾಡ್ತಾಯಿದ್ದೀನಿ, ಕಿರೀಟನ ಪ್ಲೇಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಕಿರೀಟ ಬಿದೋಗಬಾರ್ದು. ಸೊ ಅದೊಂದೇ ಕಾರಣಕ್ಕೆ ನೋಡಿ ಸ್ಟ್ರಾಂಗ್ ಆಗಿ ಬಾಲ್ಸ್ ಹಾಕಿ ನಾನೇನು ಮಾಡ್ತಾ ಇದ್ದೀನಿ, ಕಿರೀಟನ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಯಾರ ಹತ್ರ ಆದರೂ ಈ ಥರ ಕಿರೀಟ ಇದ್ದರೆ ನೀವು ಕೂಡ ಈ ಥರ ಗ್ಲೂ ಯೂಸ್ ಮಾಡಿ ನೀವು ಫಿಕ್ಸ್ ಮಾಡ್ಕೋಬೋದು. ಸೊ ಟೂತ್ ಪಿಕ್ ಇಟ್ಕೊಳ್ಳಿ ಯಾವಾಗ್ಲೂ. ನೀವೇನಾದರೂ ಈ ಥರ ಮುಖವಾಡ ರೆಡಿ ಮಾಡ್ತಿದ್ದೀರಾ ಅಂತ ಅಂದಾಗ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸೊ ಇದಾಗಿತ್ತು ಫೈನಲ್ ಲುಕ್. ನೋಡಿ ಎಷ್ಟು ಎಲಿಗೆಂಟಾಗಿ ಕಾಣ್ತಾ ಇದೆ ಅಂತ. ಬಟ್ ನನಗೇನು ಅನ್ನಿಸ್ತು ಅಂತಂದರೆ ಎಲ್ಲೋ ಹೇರ್ ಲೈನ್ ಮಿಸ್ ಆಗ್ತಾ ಇದೆ ದೇವರಿಗೆ ಅಂತ ಅನಿಸ್ತು. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಸೇಮ್ ಐಲೈನರಿಂದಾನೇ ಹೇರ್ ಲೈನ್ ಕೂಡ ನಾನು ಡ್ರಾ ಮಾಡ್ತಾ ಇದ್ದೀನಿ. ಲೈಕ್ ಅದೇನೇ ಅಂತಂದರೆ ಐಲೈನರ್ ಬಂದುಬಿಟ್ಟು ನಾವು ಯಾವುದೇ ರೀತಿ ವಾಶ್ ಮಾಡ್ಕೋಬೋದು ಲೇಟರ್ ಆನ್ ಕೂಡ. ಅದೇ ನೀವೇನಾದ್ರು ಪೇಂಟ್ ಮಾಡಿಬಿಟ್ರೆ ಆಯಿಲ್ ಪೇಂಟ್ಸ್ ಎಲ್ಲ ಮುಖವಾಡ ಮೇಲಿದ್ದರೆ ಅದು ಹೋಗೋದೇ ಇಲ್ಲ. ಸೊ ಹಾಗಾಗಿ ನಾನು ಕಾಜಲ್ ಯೂಸ್ ಮಾಡ್ತಾ ಇರೋದ್ರಿಂದ ಐಲೈನರ್ ಏನು ಮಾಡುತ್ತೆ ಅಂತಂದರೆ ಅಟ್ಲೀಸ್ಟ್ ನಾವು ವಾಶ್ ಮಾಡಿದರೆ ನೀಟಾಗಿ ಹೋಗುತ್ತೆ. ಸೊ ಹಾಗಾಗಿ ದಿಸ್ ದ ಬೆಸ್ಟ್ ಎವರ್ ಟ್ರಿಕ್ ಆ್ಯಕ್ಚುಲಿ. ನೀವು ಟ್ರೈ ಮಾಡಿ ಆ್ಯಂಡ್ ನೀಟಾಗಿ ಕೂಡ ವಾಶ್ ಆಗುತ್ತೆ. ಸೊ ದಿಸ್ ಇಸ್ ಅ ಫೈನಲ್ ಲುಕ್. ಇದೇ ಥರ ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗ್ತೀನಿ. ಪ್ಲೀಸ್ ಡು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಲೈಕ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್.